ಕೃಷ್ಣ ಕೃಷ್ಣ, ಓ ನೀನ್ ಇಲ್ಲೇ ಇದ್ದೀಯಾ? ನಾನು ಎಲ್ಲೆಲ್ಲೋ ಹುಡುಕಿಸ್ದೆ. ಯಾಕೆ? ಸಾಕ್ಷಾತ್ ಪರಮೇಶ್ವರನ ಆಗಿರೋ ಮಹಾತ್ಮರು ನಮ್ಮ ರಾಜಧಾನಿಗೆ ಬಂದಿದ್ದಾರೆ. ಬಂದಿರ್ಲಿ ಬಿಡಿ, ಅದಕ್ಕೆ ನಾವೇನ್ ಮಾಡ್ಬೇಕು? ಅರಮನೆ ಕರ್ತಂದು ಪಾದಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡಿಬೇಕು. ಅಣ್ಣ, ಮಹಾತ್ಮರು, ಸಾಧುಗಳು, ಸನ್ಯಾಸಿಗಳು ಅಂದ್ರೆ ನಿಮಗೆ ವಿಪರೀತ ಭಕ್ತಿ. ಆದ್ರೆ ನನಗೆ ಕಳ್ಳನ ಮನಸ್ಸು ಹುಳ್ಳಿಗೆ. ಕೃಷ್ಣ, ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ಸುಭದ್ರೆಗೆ ಅವರ ಆಶೀರ್ವಾದ ಬೇಕು. ಯಾಕೆಂದ್ರೆ ಅವಳು ಮುಂದೆ ದುರ್ಯೋಧನನ ಪತ್ನಿ ಆಗೋಳು. ಸುಭದ್ರೆಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ಆ ಮಹಾತ್ಮರನ್ನ ಅರಮನೆ ಕರ್ಕೊಂಡ್ಬರೋಣ ಅಂತ ಇದ್ದೀರಾ? ಆಗಬಹುದು. ನಡಿ ನಡಿ ಹೋಗೋಣ. ದುರ್ಯೋಧನ ದುರ್ಯೋಧನ, ಕೇಳಿ ಕೇಳಿ ನನ್ನ ಕಿವಿ ಚಿಚ್ಚಿಡ್ದೋಗಿದೆ. ಅದಕ್ಕೆ ಬರೋ ಮಹಾತ್ಮರನ್ನ ಕೇಳ್ಕೊ, ಒಳ್ಳೇದಾಗ್ಬೋದು. ಹೀಗೆ ದಯ ಮಾಡಿಸ್ಬೇಕು, ಹೀಗೆ ದಯ ಮಾಡಿಸ್ಬೇಕು. ಮೆಲ್ಲಿಗೆ ಬನ್ನಿ ಬನ್ನಿ ಬನ್ನಿ, ಮೆಲ್ಲಿಗೆ ಮೆಲ್ಲಿಗೆ ದಯಮಾಡಿಸಿ ದಯಮಾಡಿಸಿ. ಗುರುದೇವ, ಶ್ರೀ ಕೃಷ್ಣ ಬಲರಾಮರು ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ತಾವು ಸ್ವಲ್ಪ ಯೋಗ ಸಮಾಧಿಯಿಂದ ಎಚ್ಚೆತ್ತು ಕಣ್ಬಿಟ್ಟು ಬಂದಿರೋ ಭಕ್ತರಿಗೆ ಅನುಗ್ರಹ ಮಾಡಬೇಕು. ನಾರಾಯಣ 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 ನಾರಾಯಣ. ಸ್ವಾಮಿ, ನಾನು ಬಲರಾಮ, ಈತ ನನ್ನ ಸಹೋದರ ಕೃಷ್ಣ. ನಮ್ಮ ಅರಮನೆಗೆ ದಯಮಾಡಿಸಿ ನಮ್ಮ ಸೇವೆಯನ್ನು ಸ್ವೀಕರಿಸಬೇಕು ಅಂತ ಬೇಡ್ಕೋತೀವಿ. ನಾರಾಯಣ ನಾರಾಯಣ. ನಾವು ಸನ್ಯಾಸಿಗಳು, ಸರ್ವಸಂಘ ಪರಿತ್ಯಾಗಿಗಳು. ಅರಮನೆ ಯಾಕೆ ಅಂತ ನಮ್ ಗುರುಗಳು ಕೇಳ್ತಾ ಇದ್ದಾರೆ. ತಮ್ಮ ಪಾದ ಧೂಳಿನಿಂದ ನಮ್ಮ ಅರಮನೆಯೇ ಪವಿತ್ರವಾಗಲಿ. ನಾರಾಯಣ ನಾರಾಯಣ. ಒಪ್ಪಲ್ಲ ಅಂತಿದ್ದಾರೆ ನಮ್ ಗುರುಗಳು. ನಿರಾಕರಿಸಬಾರದು. ಅರಮನೆಗೆ ಬಂದು ಅಂತಃಪುರದಲ್ಲಿರೋ ಸ್ತ್ರೀಯರಿಗೆಲ್ಲ ತಮ್ಮ ದರ್ಶನ ಭಾಗ್ಯ ಅನುಗ್ರಹಿಸಲೇಬೇಕು. ನಾರಾಯಣ ನಾರಾಯಣ. ಒಪ್ಕೋಬಹುದು ಒಪ್ಕೋಬಹುದು. ಆದ್ರೆ ನಮ್ ಸೇವೆ ಮಾಡೋರು ಯಾರು ಅಂತ ನಮ್ ಗುರುಗಳು ಕೇಳ್ತಾ ಇದ್ದಾರೆ. ನಾನು ಕೃಷ್ಣ. ನಾರಾಯಣ ನಾರಾಯಣ. ಆಗಲ್ವಂತೆ. ಯಾಕೆಂದ್ರೆ ತಾವು ದೇಶ ಕೊಡಿಯರು. ಕೂರ್ದು ಕೂರ್ದು ರೇವತಿ ರುಕ್ಮಿಣಿಯರು. ನಾರಾಯಣ ನಾರಾಯಣ. ಅವರು ಮಾತೃ ಸ್ವರೂಪ. ಆಗಲ್ವಂತೆ. ಅಂದ್ರೆ ಅವಿವಾಹಿತಳು ಪರಿಶುದ್ಧಳು ಆದ ಹೆಣ್ಣನ್ನ ಸೇವೆಗೆ ನೇಮಿಸಿದರೆ ನಾರಾಯಣ ನಾರಾಯಣ. ಒಪ್ಕೋಬಹುದು ಒಪ್ಕೋಬಹುದು. ಅಂಥವ್ರು ಯಾರಿದ್ದಾರೆ ನಮ್ ಸುಭದ್ರನ ಬಿಟ್ರೆ? ಅವಳನ್ನೇ ನೇಮಿಸಿದ್ರಾಯ್ತು. ಅಣ್ಣ, ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಯೋಚನೆ ಮಾಡೋದು ಏನಿದೆ ಕೃಷ್ಣ? ಮುಖ್ಯವಾಗಿ ಅವಳಿಗೆ ಮಹಾತ್ಮರ ಆಶೀರ್ವಾದ ಬೇಕಾಗಿರೋದು. ಸ್ವಾಮಿ, ನಾರಾಯಣ. ನನ್ನ ತಂಗಿ ಸುಭದ್ರೆಯನ್ನ ತಮ್ಮ ಪಾದ ಸೇವೆಗೆ ನೇಮಿಸ್ತೀನಿ. ಒಪ್ಪಿಗೆ ತಾನೆ? ನಾರಾಯಣ ನಾರಾಯಣ. ಆಗಬಹುದು. ಒಪ್ಕೊಂಡ್ಬಿಟ್ರು. ದಯಮಾಡಿಸಿ ದಯಮಾಡಿಸಿ. ಕೃಷ್ಣ, ನಿನ್ನನ್ನೇ ನಂಬಿ ಬಂದಿದ್ದೀನಿ. ಸುಭದ್ರಾ, ಮಹಾತ್ಮರು ಬಂದ್ರೆ? ಓ, ಬಂದು ಅರಮನೆ ಪೂಜಾ ಮಂದಿರದಲ್ಲಿ ತಂಗಿದ್ದಾರೆ. ಅವ್ರ ಸೇವೆಗೆ ಅಣ್ಣ ಸುಭದ್ರೆಯನ್ನ ನೇಮಿಸಿದ್ದಾರೆ. ಯಾಕೆ? ಬೇರೆ ಯಾರೂ ಇರ್ಲಿಲ್ವೇ? ಅವ್ರದ್ದು ವಿಚಿತ್ರವಾದ ವ್ರತ, ಅದಕ್ಕೆ ಒಪ್ಕೊಳ್ಳೇಬೇಕಾಯ್ತು. ಸುಭದ್ರಾ, ಮಹಾತ್ಮರ ಸೇವೆ ಮಾಡಿ ಆಶೀರ್ವಾದ ತಗೋ. ಸರಿನಾ? ಈ ಮಹಾತ್ಮರು ಮಹಾತ್ಮರ ಚರಣಕ್ಕೆ ಅಭಿವಂದನೆ. ಯಾರು? ಬಲರಾಮ ಕೃಷ್ಣರ ತಂಗಿ ಸುಭದ್ರೆ. ಸುಭದ್ರೆ? ಹೆಸರಿಗೆ ತಕ್ಕಂತೆ ಸುಭದ್ರೆ ಆಗಿದೆ. ಭದ್ರೆ, ತಮ್ಮ ಸೇವೆಗೋಸ್ಕರ ನನ್ನ ಕಳಿಸಿದ್ದಾರೆ. ನನ್ನಿಂದ ತಮ್ಮ ಧ್ಯಾನಕ್ಕೆ ಏನಾದ್ರೂ ಅಡಚಣೆ ಉಂಟಾಯ್ತೆ? ತುಂಬಾ ಅನುಕೂಲವೇ ಆಯ್ತು.
ಪೂಜಾ ಸಾಮಗ್ರಿಗಳನ್ನು ತಂದಿದ್ದೀನಿ. ಇನ್ನೂ ಏನಾದ್ರೂ ಬೇಕಾದ್ರೆ ಅಪ್ಪಣೆ ಮಾಡಿ. ನೀನು ನಮ್ಮ ಸಮ್ಮುಖದಲ್ಲಿದ್ದು ಏಕಾಗ್ರತೆಯಿಂದ ಸೇವೆ ಮಾಡ್ತಾ ಇದ್ರೆ ಸಾಕು. ನಮ್ಮ ಪೂಜೆ ಸಾಂಗವಾಗಿಯೇ ನಡೆಯುತ್ತೆ. ಕೂತ್ಕೋ. ನಾರಾಯಣ ನಾರಾಯಣ. ಭದ್ರೆ, ನಿನ್ನ ಮನಸ್ಸಿನಲ್ಲಿ ಏನೋ ಚಿಂತೆ ಇದೆ. ನಮ್ಮಲ್ಲಿ ಅರಿಕೆ ಮಾಡ್ಕೊ. ಅದರ ಪರಿಹಾರಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲಾದ್ರೂ ಮಧ್ಯಮ ಪಾಂಡವನ್ನ ಸಂಸದ್ರ? ನಾರಾಯಣ ನಾರಾಯಣ. ಯಾರು ಯಾರು ಅಂತೆ? ಮಧ್ಯಮ ಪಾಂಡವನ್ನ. ಅದ್ ಸರಿ, ಇಷ್ಟು ಶ್ರದ್ಧೆಯಿಂದ ಪಾರ್ಥಿನ ವಿಷಯ ಯಾಕೆ ವಿಚಾರಿಸ್ತಾ ಇದ್ದೀಯಾ? ನಾನು ಅವ್ರ ಕೈ ಹಿಡಿದು ಧನ್ಯಳಾಗ್ಬೇಕು ಅಂತಿದ್ದೀನಿ. ನಾರಾಯಣ ನಾರಾಯಣ. ನಾನು ಅವ್ರನ್ನ ಕಾಣ್ತೇನೆ, ನನ್ನ ಆಸೆ ಪೂರ್ತಿ ಆಗುತ್ತೆ. ನಿನ್ನ ಆಸೆ, ನನ್ನ ಆಸೆ ಎಲ್ಲವೂ ಪೂರ್ತಿಯಾಗುತ್ತೆ. ನಾವಿಬ್ರು ಸೇರಿ ಮನೋರಥ ಸಾರ್ಥಕವಾಗಲಿ ಅಂತ ಪೂಜೆ ಮಾಡೋಣ.